ಹೆಂಗ್ ಮಾಡತ್ತೀನಿ? ಹಾಂ ಏನು ಹ್ಮ್ ಏನು ಕೇಳಿಸ್ಲಿಲ್ಲ ನನಗೆ. ಹೆಂಗ ಮಾಡ್ತೀಯ ಅಂದೆ. ಅದೇನೆ ಹೆಂಗೆ ಅಂದರೆ ಒಂದೇ ಬೆಡ್ ಮೇಲೆ ಇದೀವಲ್ಲ ಇವಾಗ. ಹಲೋ. ನಾನ್ ಮೇಲ ನೀನ್ ಮೇಲ? ನಾನು ಮೇಲೆ. ನಾನ್ ಮೇಲೆ. ಇಲ್ಲ, ನಾನು ಮೇಲೆ. ನಾನು ಫಸ್ಟ್ ಮೇಲೆ, ಆಮೇಲೆ ನೀನು. ತುಟಿಯಿಂದ ಸ್ಟಾರ್ಟ್ ಮಾಡ್ಲಾ? ಕಾಲಿಂದನೇ ಸ್ಟಾರ್ಟ್ ಮಾಡ್ಬೋದಲ್ವಾ? ಕಾಲಿಂದ ಬೇಡ, ತುಟಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಹ್ಮ್ ಫಸ್ಟ್ ತುಟಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಉತ್ತರಕ್ಕೆ ಬಾ. ನನ್ನ ತುಟಿಗೆ ನಿನ್ನ ತುಟಿ ಸೇರ್ಸೋಣ. ಹಿಂಗೆ ಮುತ್ತು ಕೊಡ್ತಾ ನಿನ್ನ ತುಟಿ ನನ್ನ ತುಟಿ ಕಚ್ಕೊಂತ ಹಿಂಗೆ ಹಂಗೆ ತಪ್ಕೊಂಡಿರೋಣ. ಆಮೇಲೆ ಹಂಗೆ ಸ್ವಲ್ಪ ಕೆಳಗಡೆ ಬಂದು ನಿನ್ನ ಕುತ್ತಿಗೆ ಹತ್ರ ಮುತ್ತು ಕೊಟ್ಟು ಕಚ್ಚಿ ಹಗ್ ಮಾಡಿ ಹಂಗೆ ನಿನ್ನ ಬೆನ್ನಗೆ ಕೈ ಹಾಕಿ ನನ್ನ 2 ಕೈಗಳಿಂದ ರಬ್ ಮಾಡ್ತಾ ಇದ್ದೀನಿ. ನೀನ್ ಅಷ್ಟೆಲ್ಲ ಮಾಡ್ಬೇಕಾದ್ರೆ ನಾನ್ ನಿನ್ ಕಿವಿ ಕತ್ತು ಎಲ್ಲ ಕಚ್ಚಾಕ್ಬಿಡ್ತೀನಿ. ಜೋರಾಗಿ ಕಚ್ಚಬೇಡ, ನೋವಾಗುತ್ತೆ. ಇಲ್ಲ, ನಂಗೆ ಕತ್ತಿ ಕಚ್ಚೋದು ಸಕ್ಕತ್ ಇಷ್ಟ. ಅದು ಪ್ರಿಂಟ್ ಬೀಳೋ ತರ ಕಚ್ಬೇಕು. ನಾನು ಬೆಳಗ್ಗೆ ಎಲ್ಲಾದ್ರೂ ಹೊರಗಡೆ ಹೋಗೋಕ್ಕೂ ನಿನ್ ನಮಸ್ಕಾರ ಆಗ್ಬೇಕು. ಎಷ್ಟೇ ಆದ್ರೂ ನಿನ್ನ ಪ್ರೀತಿ ಕಾಣಿಕೆ ಅಲ್ವಾ, ಇರು, ಏನೂ ಆಗಲ್ಲ. ಬೇಡ ಬೇಡ, ಬುಡಕ್ಕೆ ಓದ್ತಾ ಇದೀಯಾ, ಬೇಡ, ಸರಿ ಇರಲ್ಲ ಬೇಬಿ. ಇಲ್ಲಾಂದ್ರೆ ಏನ್ ಮಾಡ್ತೀಯ? ಕೈ ತಗೋ ಬಂದು ಮೈ ಮೇಲೆ ಇಟ್ಬಿಡ್ತೀನಿ. ನಾನೇನಿಲ್ಲ, ರೂಮ್ ಕರ್ಕೊಂಡು ಹೋಗ್ಬಿಟ್ಟು ಕೈ ಕಾಲು ಕಟ್ಟಾಕ್ಬಿಟ್ಟು ಅವ್ವ ಯಪ್ಪ ಯಮ್ಮ ಯಪ್ಪ ಅಂತ ಎಲ್ಲಾ ತರ ಲ್ಯಾಂಗ್ವೇಜಸ್ ಬರ್ಬೇಕು ನಿಂಗ್ ಅಷ್ಟೊತ್ತಲ್ಲಿ. ಹಂಗ್ ಮಾಡ್ಬಿಡ್ತೀನಿ ನೋಡು. ಮನೆಗ್ ಹೋಗ್ಬೇಕಾರೆ ಕುಂಟ್ಕೊಂಡ್ ಹೋಗ್ಬೇಕಮ್ಮ ನೋಡು. ಅಷ್ಟೊಂದ್ ಧೈರ್ಯ? ನಾನ್ ಗಂಡನ್ ಮಗ ಅಂತೀನಿ, ಬೈತೀನಿ, ಹೆಂಗಾದ್ರು ಅಂತೀನಿ. ಎಲ್ಲ ಹೇಳ್ತಾ ಇದೀಯ. ಹೌದು. ನಾನೇನ್ ಮಾಡ್ತೀನಿ ಹೇಳು? ಡ್ಯಾಶ್ ಮಾಡ. ನೀನೇ ಹೊಡಿಯಕ್ ಬಂದ್ರೆ ಹಂಗೆ ಮೆತ್ತಗೆ ನಾನೊಂದ್ ಕೆಳಗಡೆ ದಬಾಸ್ಕೊಂಡ್ ನೀನ್ ಹೊಡಿತೀಯ ಅಂತ ಗೊತ್ತು ಬಿಡು ನಂಗೆ. ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಬೇಬಿ. ಏನ್ ಮಾಡೋದು? ಅಲ್ಲಿ ಡಿಫ್ರೆನ್ಸ್ ಏನ್ ಗೊತ್ತಾ? ನಿನ್ ಕಾಲ್ಗಿಲ್ ಏನು ಸೈಡ್ಲಿಂಗ್ ಆಗ್ಲಿ ಈ ತರ ಸ್ಟ್ರೆಚ್ ಮಾಡೋದೇನು ಇರಲ್ಲ. ನೀನ್ ಹೇಳ್ಕೊಂಡಾಗ ಎಲ್ಲಾ ತರನು ಆಗಿರುತ್ತಲ್ಲ, ಅಷ್ಟೇ ಡಿಫ್ರೆನ್ಸ್, ಬೇರೆ ನಥಿಂಗ್. ಆದ್ರೂ ಆದ್ರೂ
ಒಂದ್ಸಲ ಕುಂಟೆ ಬಿಲ್ಲೆ ಆಡಿದಲ್ಲ. ಆ ಕುಂಟೆ ಯಾವಾಗ? ಬಿಲ್ಲೆ ಅವಾಗ ನೆನ್ಪಿದ್ಯಾ? ನೀನ್ ಯಾವ ತರ ಕುಂಡೆ ಬಿಲ್ಲೆ ಹೇಳ್ತಿದ್ಯಾ ಅಂತಾನೆ ಫ್ಲಾಶ್ ಆಗ್ತಿಲ್ಲ. ನಡಿಯಕ್ಕಾಗ್ತಿಲ್ಲ ಬೇಬಿ ಅಂತ. ಆಯ್ತು, ನಾಚಿಕೆ ಆಗಲ್ವಾ ನಿಂಗೆ ಹಂಗೆ ಹೇಳಕ್ಕೆ? ಯಾಕೆ ನಾಚಿಕೆ? ಸುಮ್ನೆ. ನನ್ನ ನಿನ್ನ ಇಂದ ಆಚಿಕೆ ನಾಚಿಕೆ ಎಲ್ಲ. ಮತ್ ಭಾಷೆ ಇಡ್ಬೋವನ. ನಿನ್ ಶೆಡ್ನ ಬಿಡು ಫಸ್ಟ್. ಅದೇನೋ ಗೊತ್ತಿಲ್ಲ ಕಣೋ, ಕಾಲೇಜಲ್ಲೂ ಎಲ್ಲರೂ ಹಂಗೆ ಅಂತಾರೆ. ನಮ್ ಲೆಕ್ಚರರು ಅಷ್ಟೇನೇನೆ, ಎಲ್ಲಿಗ್ ಬಂತು ಶೆಡ್ಡಿನ ಮ್ಯಾಟ್ರು ಅಂತಾರೆ. ಅವಾಗ ಹೇಳ್ಬೇಕು ನೀವು, ಏನಂತ? ಕಂಡವ್ರ ಮ್ಯಾಟ್ರಲ್ಲ ನಮ್ಗೆ ಯಾಕೆ ಬಿಡಿ ಸರ್, ನೀವು ನಿಮ್ಮ ಮನೆ ಮ್ಯಾಟ್ರಲ್ಲ ನಮ್ ತಕ ಆಗ್ತೀರ ಅನ್ಬೇಕು. ಅಯ್ಯೋ, ನಿಮ್ ಶೆಡ್ಡಿನ ವಿಷಯ ನಮ್ ತಕ ಯಾಕೆ ಸರ್ ತತ್ತೀರಾ, ನಿಮ್ ಮನೇಲಿ ಇಟ್ಕೊಳ್ಳಿ ಸರ್ ಅನ್ಬೇಕು. ನಾಳೆ ಏನಾರ ಅವಯ್ಯ ಅಂತಿ ಹಂಗೆ ರಿವರ್ಸ್ ಅಂತೀನಿ, ಸುಮ್ನಿರು. ಶೆಡ್ಡಿನ ವಿಷಯ ಎಲ್ಲಿಗೆ ಬತ್ತು ಅಂದ್ರೆ, ಶೆಡ್ಗೆ ಹೋಗಿದವ್ರು ನೀವಲ್ವಾ ಸರ್, ಮುಂದೆ ಕೇಳಿ ಸರ್. ಮತ್ತೆ ಏನಪ್ಪ ಕಂದ ಹೇಳು. ನಾನೇನ್ ಹೇಳಿ ಕಂದಿ? ಯಾಕೋ ನಾಯಿ ಹೆಣ್ಣಾಯಿ ಗಣ್ಣಾಯಿ ಹೆಣ್ಣ? ನಾನ್ ನಿನ್ ಹತ್ರ ಬಂದ್ರೆ ಸಾಕು ಯಾವಾಗ ಕಾಲ್ ಎತ್ತುತ್ತಾನೆ ಇರ್ತೀಯಲ್ಲ. ನಿಂದ? ಇನ್ಯಾರ್ದು? ಏನಿಲ್ಲ ಅಂದ್ರೆ ಎಕ್ಸರ್ಸೈಸ್ ಮಾಡ್ತೀನಿ ಬೇಬಿ, ಶಕ್ತಿ ಬರ್ಲಿ ಅಂತ. ನನ್ನ ಹತ್ರ ಡಂಬಲ್ಸ್ ಇಲ್ವಲ್ಲ, ಅದಕ್ಕೆ ನಿನ್ ಕಾಲ್ ಹಿಡ್ಕೊಂಡು ಆಮೇಲೆ ಕಾಲ್ ಹಿಡ್ಕೊಂಡು ಎತ್ತುತ್ತೀನಿ. ಎತ್ತತೀಯ? ನನಗ್ ನೋವಾಗ್ದಂಗೆ ಎತ್ಕೋ. ನನಗ್ ನೋವಾಗೋ ತರ ಯಾಕೆ ಎತ್ತತೀಯ? ಡಂಬಲ್ಸ್ ಎತ್ತದಾಗ ಫಸ್ಟ್ ಟೈಮ್ ಅಲ್ವಾ, ನೋವು ಬರುತ್ತೆ. ಆಯಾಬ್ರು ತುಂಬಾ ಮಿತಿ ನೀರ್ ಮಾತಾಡೋದ್ ಕಲ್ತ್ಬಿಟ್ಟಿದೀರಾ. ನಾನಾ? ಅಯ್ಯೋ ಶಾಂತಂ ಪಾಪಂ, ನನ್ನ ಅಮಾಯಕ, ನಂಗೇನೋ ಗೊತ್ತಿಲ್ಲ. ಆಮೇಲೆ ಹೇಳ್ಬೇಕು ಬೇಬಿ. ಏನು ಹಂಗಂದ್ರೆ ಏನು? ಕಾಲೆತ್ತದು ಅಂದ್ರೆ ಹಾಕೊಂಡ್ ಬಗ್ಸಿ ಬರೆ ಇಡೋದು ಅಂತ. ಬಗ್ಗಿಸ್ಬಿಟ್ಟು ಬರೆ ಇಡ್ತಾರಾ? ನಿಜ ನಂಗೆ ಗೊತ್ತಿಲ್ಲ. ಬರೆ ಅಂದ್ರೆ ಏನು, ಹೆಂಗ್ ಬರುತ್ತೆ ಹೇಳು? ಬಾ ನನ್ನ ಹತ್ರ ತೋರಿಸ್ತೀನಿ. ವೆರೈಟಿ ಬರೆ. ಕತ್ತಿಗ್ ಬೇಕಾ, ಕೈಗ್ ಬೇಕಾ, ಕಾಲಿಗ್ ಬೇಕಾ, ಇಲ್ಲ ಡ್ಯಾಶ್ ಅಂಡ್ ಡ್ಯಾಶ್ ಹತ್ರ ಬೇಕಾ? ಅದೇ ಮೊನ್ನೆ ನೀನು ಕೋಪ ಬಂದು ಕಚ್ಚಿದಾಗ ಬಂದಿತ್ತಲ್ಲ, ಅದ ಬರೆ ಅಂದ್ರೆ? ಅದೇ ಇವಾಗ ಫ್ಲಾಶ್ ಆಯ್ತಾ? ಬೇಬಿ, ನಾನು ಅದೆಲ್ಲ ಬೈಟು ಅನ್ಕೋಬಿಟ್ಟಿದ್ದೆ, ಇವಾಗ ಗೊತ್ತಾಯ್ತು. ಬರೇ ಬೈಟ್ ಅಂದ್ರೆ ಕೇಕ್ ಅಲ್ಲಿ ನಾನು ಪೀಸ್ ತಿಂದ್ರೆ ಅದು ಬೈಟ್ ಅಂತಾರೆ. ಹೌದಾ? ಕಚ್ಚದ್ನ ಬೈಟು ಅಂತಾರೆ ಅನ್ಕೊಂಡಿದ್ದೆ. ಹೌದಾ? ಇನ್ನೇನ್ ಡರ್ಲಿಂಗ್, ಚುಮ್ಮು ಹೇಳ್ತೈತೆ, ನೀನೇ ಹೇಳ್ಬೇಕು. ಏನ್ ಡರ್ಲಿಂಗ್, ನೀನೇ ಹೇಳ್ಬೇಕು. ಡೈಲಿ ಫೋನ್ ಮಾಡ್ರೆ ಏನೋ ಒಂಥರ ದಿಲ್ ಖುಷಿ ಆಯ್ತದೆ. ಬಾರಯ್ಯ ಕಂಡಿದೀವಿ ಏನೋ ಒಂದು ನಿನ್ಗಿನ ಖುಷಿ ಆಗುತ್ತೆ, ನನಗೂ ಒಂಥರ ಮನ್ಸಾಗ್ರ ಹೋಗಿ ಬಿಡು ಏನೋ. ಅದೇ ಅವ್ನ ಅಕ್ಕ ನಾನೇನಾರ ಅಲ್ಲಿ ಸುತ್ತಾಡಂಗ್ ಇದ್ಬಿಟ್ಟಿದ್ರೆ ಒಳ್ಳೆ ಚುಮ್ಮ ನಿನ್ಗೆ. ಚುಮ್ಮುದು ಅದು ಪ್ರಶ್ನೆ ಬೇರೆ. ಈ ತರ ಪ್ರಶ್ನೆ ಐತೆ, ಅಲ್ಲಿ ಪಾಯಿಂಟ್ ಐತೆ. ಯಾಕೆ ಅದು ಪ್ರಶ್ನೆ ಬೇರೆ ಅನ್ನೋದೇನು? ಈಗ ಒಂದ್ ಮಾತು ಹೇಳ್ತೀನಿ ಕೇಳ. ಪಾಯಿಂಟ್ ಇಸ್ ದೇರ್. ನಾನೊಂದ್ ಮಾತು ಹೇಳ. ಏನ್ ಕೇಳೋದ್ ನೀನು? ನನ್ ಮೈಂಡ್ ಸೆಟ್ ಅಲ್ಲ, ಅದೇನಾರ ಮೆಂಟಾಲಿಟಿ ಇಲ್ಲ, ಅದನ್ನ ಇಟ್ಕೊಂಡು ನಿನ್ನ ಮಾತಾಡ್ಬೇಕು ಆಗಿದ್ರೆ ಅದ್ ಬೇರೆ ತರನೇ.
ಸರಿ ಅಲ್ವಾ? ನಮ್ಗ ಮೈಂಡ್ ಸೆಟ್ ಇಕ್ಕ ನಾವ್ ಮಾತಾಡಲ್ಲ, ನಾವ್ ಮಾತಾಡ್ತೀವಿ ಹಿಂಗೆ ಅಷ್ಟೇ. ಅಲ್ಲಿ ಬಂದ್ಮೇಲೆ ಜೋಶಿರಲ್ಲ. ಮಾಮೂಲಿ ಲವರ್ಸ್ ಹೆಂಗಿರ್ತಾರ ಅದಕ್ಕಿಂತ ಹೈಲೈಟ್ ಆಗಿರ್ತೀವಿ ಅಷ್ಟೇ. ಫುಲ್ ಜೋಶು. ಜೋಶು ಅಂದ್ರೆ ಮಾಮೂಲಿ ಆಗು ಕಿಸ್ ಅವೆಲ್ಲ ನಡೆಯುತ್ತೆ. ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಅದ್ರಲ್ಲೇನು ಪ್ರಾಬ್ಲಮ್ ಇಲ್ಲ, ಅದ್ರಲ್ಲೇನು ಕೊರತೆ ಇಲ್ಲ. ಕೊರತೆ ಏನ್ ಕೊಡಲ್ಲ ಬಿಡು ನಾನು. ಕೊರತೆ ಏನಿಲ್ಲ. ಇಲ್ಲ ಹೋದ್ರೆ ಜಾಲಿ ರೈಡು, ಫುಲ್ ಜಾಲಿ. ಫುಲ್ ನನ್ಗಂತೂ ಇವಾಗ ಯಾಕೋ ಫುಲ್ ಅದ್ರ ಮೇಲೆ ಇಂಟ್ರೆಸ್ಟ್ ಐತಿ. ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಫ್ರೆಂಡ್ಸ್ಗಳ ಜೊತೆಲಿ ಅಂತ ಎಲ್ಲ ಟೂಸ್ಪಾಟ್ ಹಾಕಿ ಫ್ರೆಂಡ್ಸ್ಗಳೇ ಅವ್ರೆ. ಯಾರಿಲ್ಲ. ಅಯ್ಯೋ ಎಲ್ಲದಕ್ಕೂ ಕಾರ್ ಇರ್ಬೇಕು, ಅವ್ರಿಗೆ ಕೆಪಾಸಿಟಿ ಇರ್ಬೇಕು. ಇವಾಗ ನಮ್ ಕೈಲಿ ಏನು ಇಲ್ಲ. ಇರೋದಾದ್ರೂ ಹೋಗ್ಬಿಟ್ಟು ಆರಾಮಾಗಿ ಕಾರಲ್ಲಿ ಹಾಕೊಂಡು ಫುಲ್ ಜಾಲಿ ಅಲ್ಲಿ ಇಲ್ಲಿ ಸುತ್ತಾಡ್ಬಿಟ್ಟು ತಿನ್ನೋದಾಗ್ಲಿ ಕುಡಿಯೋದಾಗ್ಲಿ ಮಸ್ತ್ ಎಂಜಾಯ್. ದಪ್ಪ ಆಗ್ಬೇಕಂದ್ರೆ ಮಾಡ್ಲೇಬೇಕು ಇನ್ಮೇಲೆ ನಾನು. ಬೇಡ ಕಣಲಿ, ಎಂಜಾಯ್ ಫುಲ್ ತಲೆನೋವು ಬೇರೆ. ಏನಿಗ್ ಬೇಕು ಈ ಜೀವನ ಅನ್ಬಿಟ್ಟು ಎಂಜಾಯ್ ಮಾಡೋಣ. ಕುಡಿಯೋದೇನು ಬೇಡ. ಅದಾದ್ಮೇಲೆ ಇನ್ನೊಂದೇನಂದ್ರೆ ರವಿ ಕೀಕೊಣ ಅಲ್ಲ ಏನಿಲ್ಲ ಅಂದಲ್ಲ, ಫುಲ್ ಎಂಜಾಯ್ ಮಾಡ್ಬೇಕು ಅನ್ಸ್ತೈತೆ ಅಷ್ಟೇ. ಅದಕ್ಕೇನೆ ಅತ್ತಾಗ ಹೋಗ್ಬಿಡೋಣ ಅನ್ಕೊಂಡಿದೀನಿ. ಯಾವ ಕಡೆಗೆ? ಇದು ಹೈದ್ರಾಬಾದ್. ಬೇಡ ಬೇಡ. ಹೈದ್ರಾಬಾದ್ ಮಸ್ತು. ಎಲ್ಲ ಫಿಲಂ ಇಂಡಸ್ಟ್ರಿ ಅವರೆಲ್ಲ ಅಲ್ಲೇ ಅವ್ರೆ. ನಾನ್ ಕರ್ಕೊಂಡು ಹೋಯ್ತೀನಿ. ನಾನ್ ಟ್ರಿಪ್ ಹೋಗಿದೆ ಗೊತ್ತಾ? ನೀನ್ ಗೋವಾಗೆ ಆ ಊರ್ ಈ ಊರಿಗೆಲ್ಲ ಬೇಡ. ಅಲ್ಲಿ ಯಾವ ಸಿಗಲ್ಲ. ಒಂದ್ ನರ್ಪ್ಲೆ ತಗೊಳ್ಳೋಣ. ನರ್ಪೆತ್ಲ ನರ್ಪೆತ್ತ ಹುಡುಗರು ಸಿಗಲ್ಲ ಅಲ್ಲಿ. ಸುಮ್ಮನೆ ಏನಕ್ಕೆ ಅಲ್ಲಿಗೆಲ್ಲ ಹೋಗಿ ವೇಸ್ಟ್. ಹೋದ್ರೆ ಎಲ್ಲಾದ್ರೂ ಒಂದು ಫಿಲಂ ಇರೋರು ಫಿಲಂ ಮಾಡ್ತಾರೆ ನೋಡು. ಇಲ್ಲ ಪ್ಲೇಸ್ ನೋಡಿದ್ಯಲ್ಲ ಯಾವಾಗನ? ಕಾಮಿಡಿ ಮಾಡ್ತಾರ ನೋಡು, ಆ ಶೋಸ್ಗಳಾಗ್ಲಿ ಅಂತ ಜಾಗಕ್ಕೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬೇಕು. ಯಾಕಂದ್ರೆ ನಾವು ಕಾಮಿಡಿ ಮಾಡೋದ್ರಲ್ಲಿ, ನಾವೇನೋ ಡ್ಯಾನ್ಸ್ ಮಾಡೋದ್ರಲ್ಲಿ, ಇನ್ನೊಂದ್ರೆ ಮಾಡೋದ್ರಲ್ಲಿ ನಮ್ಮ ಆಕ್ಟಿವಿಟಿ ನೋಡ್ಬಿಟ್ಟು ನಮ್ಮನ್ನ ಮುಂದೆ ಬಿಡ್ತಾರೆ. ಮಾಡಿ ಆಯ್ತು ನೀವು ಬರ್ರಿ ಅಂತ ಅಂದ್ಬಿಟ್ಟು. ಎಷ್ಟು ಜನ ಮಾಡಿ ಎಷ್ಟು ಜನ ಮುಂದೆ ಹೋಗೋದು ಹೇಳ್ತಾ ಇರೋದಾ? ಇನ್ನೇನಕ್ಕೆ ಮೂವಿಗೆ ಅಲ್ಲ, ಶೋ ಟ್ರಿಪ್ಗೆ ಏನು ಅಂತ. ಟ್ರಿಪ್ಗಾದ್ರೂ ಅಷ್ಟೇ. ನಾನ್ ಫಿಲಂ ಮಾಡೋರು ಎಲ್ಲಿಗೆ ಹೋಗೋಣ ಅಂತ ಹೇಳಿದ್ದ ಅಲ್ಲಲ್ಲ. ನಾನು ಹೈದ್ರಾಬಾದ್ ಫಿಲಂ ಮಾಡೋರ್ ಜೊತೆಗೆ ಹೋಗಿ ಏನ್ ಮಾಡೋಣಪ್ಪ? ಏನು ಮಾಡಲ್ಲ. ಅವರೆಲ್ಲ ನಮ್ಮ ಹತ್ರ ಬಂದು ಏನ್ ಮಾಡ್ತಾರೆ? ನಾನ್ ಹೇಳ್ತಾ ಇರೋದು ಏನ್ ಐಡಿಯಾ ಗೊತ್ತಾ? ನಾನ್ ಅನ್ಕೊಂಡಿರೋದು ಅವರಿಂದ ನೀನ್ ಹೇಳ್ತಾ ಇರೋದು ಟ್ರಿಪ್ ಹೋಗೋಣ. ಟ್ರಿಪ್ ಪ್ಲಾನಿಂಗು ಅಂತ. ನಾನು ಹೈದ್ರಾಬಾದ್ ಕಡೆಗೆ ಹೋಗೋದು ಟ್ರಿಪ್ಗೆ. ಹೈದ್ರಾಬಾದ್ ನಾನು ನೋಡಿಲ್ಲ ಇವತ್ತಿನವರೆಗೂ. ಹೋಗ್ಬೇಕು. ಏನ್ ಚೆನ್ನಾಗಿಲ್ಲ ಕಣೆ, ಅಷ್ಟಕ್ಕಷ್ಟೇ. ಸಿಟಿ ಮಾಮೂಲಿ ಬೆಂಗಳೂರು ಸಿಟಿಗಿಂತ ಹೈಲೈಟ್ ಕಮ್ಮಿ ಅದು. ಏನ್ ಬಿಸ್ಲು ಫುಲ್ ಹೊಡಿತಾ ಇರುತ್ತೆ. ಬಟ್ ಅಲ್ಲಿ ಬಟ್ಟೆ ಗಿಟ್ಟೆ ಏನಾದ್ರು ತಗೊಬೇಕು ಅಂತ ಪ್ಲೇಸ್ಗಳು ಐತೆ. ಅಲ್ಲಿ ನೋಡೋ ಪ್ಲೇಸ್ಗಳು ಏನು ಇಲ್ವೇನೋ ಗೊತ್ತಿಲ್ಲ. ಅಲ್ಲ ಕಣೆ, ಬಟ್ಟೆ ಗಿಟ್ಟೆ ತಗೋಬೋದಮ್ಮ. ನೋಡೋ ಪ್ಲೇಸ್ ಇಲ್ಲ ಅಲ್ಲಿ. ಒಂಥರ ಲೆಕ್ಕಾಚಾರನೇ ಒಂಥರ ಅದು ಒಂಥರ. ಅನ್ಕಂಫರ್ಟಬಲ್. ಕಂಫರ್ಟಬಲ್ ನಾನು ಹೇಳ್ತಾ ಇಲ್ವಾ, ಅಲ್ಲಿ ಆಡಾಗ ಕೇಳಿ ಮೋಟಿದ್ ಜಾಗ. ಏನ್ ಹೇಳೋ? ಮಾತಾಡೋ. ಹಲೋ, ಆಳಾಗ ಕೇಳಿ ಮಾಡ್ತಿದ್ ಜಾಗ ಗೊತ್ತಾ? ಸೀರಿಯಸ್ ಆಗಿ ರೆಡ್ ಲೈಟ್ ಏರಿಯಾ ಬೇರೆ ಇಕ್ಬಿಟ್ಟವ್ರಲ್ಲಿ. ಫುಲ್ ಜಾಲಿ. ನಮ್ಮಂತರು ಅಂದ್ರು ಫುಲ್ ಖಾಲಿ. ಭಾವನೆ ಜೀವನ ತುಂಬಲ್ಲ. ಭಾವನೆಗಳ ನಿನ್ ಬಾವಿ ಒಳಗ್ ನೀರೇ ತುಂಬ್ತಿರ್ತೀನಿ, ಜೀವ ತುಂಬಲ್ಲ ಚಿನ್ನ. ಏನು? ಏನಿಲ್ಲ. ಏನೇನಿಲ್ಲ?
ನಿಮ್ದು ಬಾಳೆಹಣ್ಣು ತಿಂದ್ರೆ ನಿಮ್ಗೆ ನೋವಾಗುತ್ತೆ, ಹ್ಮ್ ಅದೇ ನೋವಲ್ಲಿ ನಾವಿಬ್ರು ಸೇರಿದ್ರೆ ಮಗು ಆಗುತ್ತೆ. ರಿಯಲಿ? ಏನೋಪ್ಪ, ನಾನಂತೂ ಚಿಕ್ಕ ಮಗು ಆಗೋಗಿರ್ತೀನಿ. ನೀನು ಹೇಳ್ತಿರೋದು ನೋಡಿದ್ರೆ ಹ್ಮ್ ಮಹಾಭಾರತದ ಕತೆ ನೆನಪಾಗುತ್ತೆ. ಹ್ಮ್ ಕುಂತಿಗೆ ಹ್ಮ್ ಯಾರೋ ಸ್ವಾಮೀಜಿ ಬಂದು ಹೆಸರು ನಂಗೆ ಮರ್ತೋಗಿದೆ, ಹ್ಮ್ ಒಂದು ಬಾಳೆಹಣ್ಣು ಕೊಡ್ತಾರಂತೆ. ಹ್ಮ್ ಅವ್ರು ಹೇಳ್ಬಿಟ್ಟೆ ಕೊಡ್ತಾರಂತೆ. ಹ್ಮ್ ಅವ್ರು ಟೆಸ್ಟ್ ಮಾಡೋಕೆ ಅಂತ ಹೇಳಿ ಹ್ಮ್ ಬಿಫೋರ್ ಮ್ಯಾರೇಜು ಒಂದು ಬಾಳೆಹಣ್ಣು ಅದು ಪೀಸ್ನ ಕಟ್ ಮಾಡ್ಕೊಂಡು ತಿಂದ್ಬಿಡ್ತಾಳಂತೆ. ಹ್ಮ್ ಆವಾಗ ಕರ್ಣ ಹುಟ್ಟುತ್ತಾನಂತೆ. ಹ್ಮ್ ಹ್ಮ್ ಹ್ಞೂ ಗೊತ್ತಾ ನಿಂಗೆ ಸ್ಟೋರಿ? ಗೊತ್ತಿಲ್ಲ. ಇವಾಗ ಗೊತ್ತಾಯ್ತಾ? ಹ್ಮ್ ನಾನು ಅಲ್ಲಿ ಯಾರೋ ಹೇಳಿದ ಸ್ಟೋರಿ ಮರ್ತೋಗ್ಬಿಟ್ಟಿದೆ ನನಗೆ, ಬಟ್ ನಾನು ಹೇಳಿದ್ದೆ ಕರೆಕ್ಟಾ? ಮೇ ಬಿ ಕರೆಕ್ಟ್ ಅನಿಸುತ್ತೆ. ಅದೇ ಸ್ಟೋರಿ ನಾನು ಕೇಳಿಸ್ಕೊಂಡಿದ್ದೆ ಚಿಕ್ಕ ಹುಡುಗನಲ್ಲಿ. ದ ಪವರ್ ಆಫ್ ಬಾಳೆಹಣ್ಣು. ಹ್ಮ್ ಹ್ಞೂ ಮತ್ತೆ ಹಾಂ, ಮತ್ತಿನ್ನೇನು? ಪಕ್ಕ ಬರ್ತೀನಿ ಆದಷ್ಟು ಬೇಗ. ಯಾವಾಗ? ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಆ, ಹಾಂ, ಮೂಸಂಬಿ ಹಿಂಡಿ ಜ್ಯೂಸ್ ಮಾಡೋದು ನಾನೇ ಅಲ್ಲ, ನನ್ನಿಂದ ನಿನ್ನ, ಬಾಳೆಹಣ್ಣು ತಿನ್ನೋದು ನಾನೇ ಅಲ್ಲ, ನನ್ನಿಂದ ನಿನ್ನ, ನಿನ್ನಿಂದ ನನ್ನ. ನಿನ್ನ ನನ್ನ ದೂರ ಮಾಡಲು. ದೂರ ಮಾಡಲ್ಲಂತೆ, ಹತ್ತಿರ ಸೇರಿಸಲು ಹ್ಮ್ ಕಾಯ್ತಾ ಇದೆ ಎಲ್ಲ. ಹೇಳು. ಎಲ್ಲೋದೆ? ಕಳ್ದೋದೆ. ಹುಡುಕೋ ಬರ್ಲಾ? ಬರ್ಬೇಡ, ಮಾಡು. ಹೌದಾ, ಬರ್ದೆ ಹೇಗೆ ಮಾಡಲಿ? ಬರಬೇಕು, ಬಂದ್ಬಿಟ್ಟೆ ಮಾಡಬೇಕು. ಹಲೋ, ಹೇಳು. ಯಾಕೆ ಸೈಲೆಂಟ್ ಆಗೋದೆ? ಏನಿಲ್ಲ, ಹಾಂ, ಮೊನ್ನೆ ನೀನು ಒಂದ್ ಮೆಸೇಜ್ ಕಳ್ಸಿದ್ರಲ್ಲ, ಅದನ್ನ ಹುಡುಕ್ತಿದೀನಿ. ಯಾಕೆ? ಅದು ಸ್ಟೆಪ್ ಬೈ ಸ್ಟೆಪ್ ಕಳ್ಸಿದ್ರಲ್ಲ, ಅದಕ್ಕೆ. ಅದು ಹಂಗೆ, ಅದು ಫಾಲೋ ಮಾಡಿದ್ರೆ ಮಾತ್ರನೇ ಇನ್ಸ್ಟಾಲ್ ಮಾಡೋಕ್ಕಾಗೋದು. ಹೌದಾ? ಇಲ್ಲಾಂದ್ರೆ ಇನ್ಸ್ಟಾಲ್ ಆಗಲ್ಲ. ಸರಿ ಆಯ್ತು. ಹಲೋ ಹಲೋ, ಹೇಳು. ಏನೋ, ಏನ್ ಹೇಳ್ಬೇಕು? ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಏನ್ ಮಾತಾಡ್ಬೇಕು? ಏನಾಯ್ತು? ಮಧ್ಯಾಹ್ನ ಫೋನ್ ಮಾಡಿದ್ರೆ ಕಟ್ ಮಾಡ್ತೀಯಾ? ಕ್ಲಾಸಲ್ಲಿ ಇದ್ನಮ್ಮ.
ಕ್ಲಾಸಲ್ಲಿ ಇದ್ರೆ ಏನು ಕ್ಲಾಸಲ್ಲಿ ಹೆಂಗೆ ತಕ್ಕಾಗುತ್ತೆ ಫೋನ್? ಫ್ರೀ ಇದೆ ಅಲ್ವಾ? ಫ್ರೀ ಪೀರಿಯಡ್ ಅಲ್ಲೇ ಅಲ್ವಾ ಇದ್ದಿದ್ದು? ಫ್ರೀನೇ ಇದ್ದೆ, ಫ್ರೆಂಡ್ಸ್ ಎಲ್ಲ ಇರ್ತಾರೆ ತಾನೆ. ಓ, ಅವ್ರೇನ್ ದೊಡ್ಡ ವಿಐಪಿಸಾ? ನೀನು ನಾರ್ಮಲ್ ಕಾಲಲ್ಲ ಮಾಡಿದ್ದು, ವಿಡಿಯೋ ಕಾಲು. ಏನೇ ಆಗ್ಲಿ ಏನೇ ಆಗ್ಲಿ ಅಂದ್ರೆ ಹೆಂಗೆ ತಕ್ಕಾಗುತ್ತೆ ಹೇಳು? ಮಾತಾಡ್ತೀನಿ ನಿಜ್ಗರ. ಈಗ ಫ್ರೆಂಡ್ಸ್ಗಳ ಮುಂದೆ ತಗೊಂಡು ಇಟ್ಕೊಂಡು ಕುಂತ್ಕೊಂಡ್ರೆ ಅವ್ರು ಏನು ಹೇಳ್ತಾರೆ ಹೇಳು? ಏನಂತಾರೆ? ಅವ್ರು ಏನೇನೋ ಅನ್ಕೊಂತಾರೆ. ಇವನ್ಗಿಲ್ಲದ ಶೋಕಿ ಏನು ಬೇರೆಯವ್ರಿಗೆ ಇಲ್ಲದ ಹುಡುಗಿನ ಇವನ್ಗಿರೋದು ಅಂತೆಲ್ಲ ಅನ್ಕೊಂತಾರೆ. ಬಾರಿ ಪಾಪ ಹೇಳು. ಪಾಪ ಹಂಗಾರೆ ಪ್ರಪಂಚದಲ್ಲಿ ಯಾರು ಲಭ್ಯ ಮಾಡ್ತಿರ್ಲಿಲ್ಲ. ಅವ್ರು ಹಿಂಗ್ ಅನ್ಕೊಂತ ಇವ್ರು ಹಿಂಗ್ ಅನ್ಕೊಂತಾರೆ ಅಂತ. ಹಂಗಲ್ಲಪ್ಪ, ನೀನು ಹೇಳೋದೇ ಅರ್ಥ ಆಗಲ್ಲ ನಿನ್ಗೆ. ಹೋಗು. ಇವಾಗ ಏನು ನಂಗೆ ಬೈಬೇಕಂತ ಡಿಸೈಡ್ ಏನೂ ಅರ್ಥ ಆಗಲ್ಲ. ನಂಗೆ ಬೈಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ಯಾ ಇವತ್ತು ನೀನು? ಜಗಳ ಆಡಬೇಕು, ಜಗಳ ತೆಗಿಬೇಕು. ಹೌದು. ಅಷ್ಟೊಂದು ಕೋಪ ಬರುತ್ತಾ ನಿನಗೆ? ಊಟ ಮಾಡ್ತಿದೀನಿ, ಇನ್ನ ನೆತ್ತಿಗೆ ಏರ್ಬಿಡುತ್ತೆ ಕೋಪ. ಸರಿನಾ? ಒಂದು ಮೆಣಸಿನ್ಕಾಯಿ ತಗೊಂಡ್ಬಿಡು ಹಂಗೆ. ಜಾಸ್ತಿ ಕೋಪ ಮಾಡ್ಕೊಂಡ್ರೆ BP ಹೈ ಲೆವೆಲ್ಗೆ ಹೋಗ್ಬಿಡುತ್ತೆ. ಹೆಂಗೋನೋ ಅಮ್ಮ ಅಡುಗೆಗೆ ಖಾರ ನೀರಿಟ್ಟೋರೆ, ನೀನ್ ಮಾಡಿರ್ತಿರೋ ಖಾರ ಉಪ್ಪು, ನನ್ ತಟ್ಟಿರೋ ಖಾರ ಉಪ್ಪು ಫುಲ್ಲು. ನನ್ನ ಹತ್ರ ನಿನ್ ಬಾಯಿ ಖಾರಕ್ಕೊಂದು ಸಕ್ಕರೆ ಇದೆ, ಕೊಡ್ಲಾ? ಏನು? ಲವ್ ಯು. ಅದು ಹೇಳಕ್ಕೆ ಸಿಕ್ಕಿಲ್ಲ, ಅಷ್ಟು ಖಾರ ಆಗ್ತಿದೆ. ಲವ್ ಯು. ಬೇಸರ ಇಲ್ಲ. ಸಾರಿ. ಇದೇ ಪ್ರೀತಿ ಮಧ್ಯಾಹ್ನ ಎಲ್ಲ ಹೋಗಿತ್ತು. ಹೇಳೋದು ಅರ್ಥ ಮಾಡ್ಕೋ. ಕ್ಲಾಸಲ್ಲಿದ್ದೆ ನಾನು. ಹಾಗಾದ್ರೆ ನಾನು ಕ್ಲಾಸಲ್ಲಿ ಇರ್ಬೇಕಾದ್ರೆ ನೀನ್ ಫೋನ್ ಮಾಡಿದಾಗ ಮೆಸೇಜ್ ಮಾಡಿದಾಗ ನಾನು ರಿಪ್ಲೈನೇ ಮಾಡಿಲ್ಲ. ನಾನು ವಿಡಿಯೋ ಕಾಲ್ ಮಾಡಿದ್ದೀನಿ ನಾನು ಹಿಂಗೆ ಕ್ಲಾಸಲ್ಲಿದ್ದಾಗ. ಯಾವಾಗ ಮಾಡಿದ್ದೆ? ಅವತ್ತು ಮಾಡಿದ್ದೆ. ಅದು ನೆನಪಿಲ್ಲ. ಏನೋ ಒಂದು ಕತೆ ಹೇಳ್ಬಿಡ್ಚ ಡೌರಾಣಿ. ನಿನ್ನಷ್ಟಿಲ್ಲ ಬಿಡಪ್ಪ. ಹುಡ್ಗಿ ಇಲ್ಲ ಅಂದ್ರು ನಾನು ಇದಾರೆ ಅಂತ ತೋರ್ಸೋಣ ಇದು ಜಗತ್ತಲ್ಲಿ. ಹುಡ್ಗಿ ಇದ್ರು ಇಲ್ಲ ಅಂತ ತೋರ್ಸ್ಕೊಂಡು ಓಡಾಡೋಕೆ ನೀನು ಪಾಪ ಯಾವ ಹುಡ್ಗಿನ ಸೆಟಪ್ ಮಾಡ್ಕೊಂಡಿದ್ವಿ ಅಲ್ಲಿ. ಇನ್ನೊಬ್ಳು ಬೀಳ್ತಾಳೇನೋ ಅಂತ. ನಿನ್ ಮೂತಿಗೆ ನಾನ್ ಬಿದ್ದಿರೋದೈತಿ, ಇನ್ನೊಬ್ಳು ಬೇರೆ ಕೇಳು. ನನ್ ಮೂತಿಗೆ ಏನಾಗೈತೆ? ರಾಜ್ಕುಮಾರ್ ಇದ್ದಂಗಿದ್ದೀನಿ. ನೋಡ್ಕೊ. ಮತ್ ನನ್ ಮೂತಿ ನೋಡಿ ಹೆಂಗ್ ಬಿದ್ದೆ ನೀನು? ಮೂತಿ ನೋಡಿ ಆಗ್ಬಿಟ್ರು. ಮತ್ತಿನ್ನೇನ್ ನೋಡ್ಬಿದ್ದೆ? ನಿನ್ ಮನ್ಸು